ಹಲೋ ನಮಸ್ಕಾರ. ಇವತ್ತು 3 ವಿಚಾರ ಒಂದೇ ವಿಡಿಯೋ ಒಂದೇ ಥರ ಇರುವಂಥ ವಿಚಾರದ ಕೊಂಡಿ. ಮೊದಲಿಗೆ ಪ್ರಿಯಾಂಕಾ ಖರ್ಗೆ ಇವರನ್ನು ಛಲವಾದಿ ನಾರಾಯಣ ಸ್ವಾಮಿ ವಿಧಾನ ಪರಿಷತ್ ವಿಪಕ್ಷ ನಾಯಕ ನಾಯಿ ಅಂತ ಕರೀತಾರೆ. ನಾರಿ ಬಗಳೋರು ಇಲ್ಲಿ ಬಾವು 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 ಅಂತ ಬಗಳಲ್ವಾ? ಅದೇ ಪ್ರಿಯಾಂಕಾ ಖರ್ಗೆ ರೀ. ಆನೆ ಹೋಗ್ತಾ ಇರುತ್ತೆ, ನಾಯಿಗಳು ಬೊಗಳ್ತಾ ಇರುತ್ತವೆ. ಆನೆ ಅಂದ್ರೆ ಮೋದಿ, ನಾಯಿ ಅಂದ್ರೆ ಪ್ರಿಯಾಂಕಾ ಖರ್ಗೆ. ಗುಲ್ಬರ್ಗಾದಲ್ಲಿ ಆನೆ ಹಾದು ಹೋಗ್ತಿದ್ರೆ ನಾಯಿಗಳು ಎಲ್ಲ ಬಗಳ್ತವೆ. ನಾಯಿ ಬಗಳು ಬಿಡ್ತಲ್ಲ ಅಂತೇಳಿ ಆನೆ ಹೊತ್ತಾದ್ರೂ ಎದುರ್ಕೊಂಡು ಹಿಂದಕ್ಕೆ ನೋಡಿದ್ದನ್ನು ಯಾರಾದ್ರೂ ಗಮನಿಸಿದ್ದೀರಾ? ಸಾಧ್ಯ ಇಲ್ಲ. ನಿಮ್ಮ ಕೂಗು ಅಷ್ಟೇ. ನೀವು ಆನೆ ಯಾರು ಅಂತ ಹೇಳ್ಬೇಕಾ? ಪ್ರಧಾನಮಂತ್ರಿ ನಾರಿ ಬಗಳೋರು ಇಲ್ಲಿ ಬಾವು 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 ಅಂತ ಬಗಳಲ್ವಾ? ಅದೇ ಪ್ರಿಯಾಂಕಾ ಖರ್ಗೆ ರೀ. ಒಬ್ಬ ಜನಪ್ರತಿನಿಧಿ ಆಗಲಿ, ಒಬ್ಬ ಜನಸಾಮಾನ್ಯ ಆಗಲಿ, ಅವ್ರ ಬಗ್ಗೆ ಈ ಥರದ ಪದಗಳ ಪ್ರಯೋಗ 100ಕ್ಕೆ 100 ತಪ್ಪು ತಪ್ಪು ತಪ್ಪು. ಅದರಲ್ಲಿ ಜನಪ್ರತಿನಿಧಿ ಆದವನು, ಸಮಾಜಕ್ಕೆ ಮಾದರಿ ಆಗಬೇಕಾದವನು ಈ ಥರ ಅಸಂಬದ್ಧವಾಗಿ ಬಾಯಿಗೆ ಬಂದಂಗೆ ಬೇಕಾಬಿಟ್ಟು ಟೀಕೆ ಮಾಡ್ಬೋದು, ಮಾತನಾಡ್ಬೋದು ಅಂತ ಅಂದ್ಕೊಂಡ್ರೆ ಛಲವಾದಿ ನಾರಾಯಣ ಸ್ವಾಮಿ ಅವರ ಹರಕತ್ತು ಹಕ್ಕಿಕತ್ತುಗಳು ಏನು ಅನ್ನೋದು ನಮಗೆಲ್ಲ ಅರ್ಥ ಆಗ್ತದೆ. 2022ರಲ್ಲಿ ಒಂದು ಬುಟ್ಟಿಯಲ್ಲಿ ಚಡ್ಡಿಗಳನ್ನು ಹಾಕಿ ಅದನ್ನು ಹೊತ್ಕೊಂಡ್ಬರ್ತಾರೆ. ಅದನ್ನು ಅವರ ಛಲವಾದಿ ಸಮುದಾಯವೇ ವಿರೋಧ ಮಾಡುತ್ತೆ. ಛಲವಾದಿ ಸಮುದಾಯದ ಮುಖಂಡರೆಲ್ಲ ಇದನ್ನು ಟೀಕಿಸ್ತಾರೆ. ನೀವು ನಮ್ಮ ಸಮುದಾಯಕ್ಕೆ ಅಪಮಾನ ಮಾಡಿದ್ದೀರಿ ಅಂತೇಳಿ, ಮಲ ಹೊರುವ ಪದ್ಧತಿಯನ್ನು ನೀವು ಮತ್ತೆ ಜ್ಞಾಪಿಸಿದ್ದೀರಿ ಅಂತ ಹೇಳ್ಬಿಟ್ಟು ಟೀಕೆ ಮತ್ತು ಟಿಪ್ಪಣಿಗೆ ಒಳಗಾಗ್ತಾರೆ. ನಾವೇನು ಮಾತಾಡ್ತೀವಿ, ನಾವು ಏನು ಮಾಡ್ತೀವಿ ಅನ್ನೋದು ಮಾತ್ರ ಸಮಾಜದಲ್ಲಿ ದಾಖಲಾಗ್ತವೆ ಅನ್ನುವಂಥ ಒಂದು ಕಾಮನ್ ಸೆನ್ಸ್ ಛಲವಾದಿ ನಾರಾಯಣ ಸ್ವಾಮಿಗೆ ಬೇಕಾಗಿತ್ತು. ಪ್ರಿಯಾಂಕಾ ಖರ್ಗೆ ಅವರನ್ನು ನಾಯಿ ಅಂತ ಕರೀತಾರೆ. ಸಹಜವಾಗಿ ಕಾಂಗ್ರೆಸ್ ಕಾರ್ಯಕರ್ತರು ಕೇಳ್ತಾರೆ, ಅವರನ್ನು ನೀವು ಪ್ರಿಯಾಂಕಾ ಖರ್ಗೆ ಅಭಿಮಾನಿಗಳಂತಾದ್ರೂ ಕರೀರಿ, ಕಾಂಗ್ರೆಸ್ ಕಾರ್ಯಕರ್ತರಂತ ಕರೀರಿ. ಅವ್ರೇನು ಮಾಡ್ತಾರೆ, ಛಲವಾದಿ ನಾರಾಯಣ ಸ್ವಾಮಿ ಅವರಿಗೆ ಕೇರವಾಗ್ತಾರೆ, ಪ್ರತಿಭಟಿಸ್ತಾರೆ. ಏನು ನಾಯಿ ಅಂತ ಕರೀತ್ಯಾ, ಒಳ್ಳೆ ಕಥೆ ಆಯ್ತು ನಿಂದು ಅಂತ ಹೇಳ್ಬಿಟ್ಟು ಸ್ವಲ್ಪ ಆಕ್ರೋಶದಿಂದನೇ ಛಲವಾದಿ ನಾರಾಯಣ ಸ್ವಾಮಿ ಅವರ ಆ ಸ್ಟೇಟ್ಮೆಂಟ್ ವಿರುದ್ಧವಾಗಿ ಪ್ರತಿಭಟಿಸ್ತಾರೆ. ಅದಕ್ಕೆ ಉತ್ತರವಾಗಿ ಛಲವಾದಿ ನಾರಾಯಣ ಸ್ವಾಮಿ ಅವರು ನನ್ನ ಮೇಲೆ ಹಲ್ಲೆ ಮಾಡಲು ಪ್ರಿಯಾಂಕಾ ಖರ್ಗೆ ಅವರ ಬೆಂಬಲಿಗರು ಪ್ರಯತ್ನಿಸಿದ್ದಾರೆ ಅಂತ ಹೇಳ್ಬಿಟ್ಟು BJP ನಿಯೋಗದ ಜೊತೆ ವಿಜಯೇಂದ್ರ ಅವರ ಜೊತೆ ಗುಲ್ಬರ್ಗ ಚಲೋ ಅಂತ ಹೊರಟ್ಬಿಟ್ಟು ಅಲ್ಲೊಂದು ಕಾರ್ಯಕ್ರಮ ಮಾಡಿಬಿಟ್ಟು ನನಗೆ ಹಿಂಗೆಲ್ಲ ಮಾಡೋಕ್ಕೆ ಹೊರಟರು ಅಂತ ಹೇಳ್ಬಿಟ್ಟು ಗೊಳೋ ಅಂತ ಹೇಳುತ್ತಾರೆ. ಈಗ ಈ ವಿಡಿಯೋ ನೋಡ್ತಿರೋರಿಗೆ ಒಂದು ಪ್ರಶ್ನೆ ಕೇಳ್ತೀನಿ. ಈಗ ನಾಯಿ ಅಂತ ಹೇಳ್ಬಿಟ್ಟು ಪ್ರಿಯಾಂಕಾ ಖರ್ಗೆ ಅವ್ರನ್ನ ಕರೆದಿದ್ದ್ಯಾರು? ಛಲವಾದಿ ನಾರಾಯಣ ಸ್ವಾಮಿ. ಯಾವುದೇ ಒಬ್ಬ ವ್ಯಕ್ತಿಯನ್ನು ಕೆಟ್ಟದಾಗಿ ಕೆಟ್ಟ ಪದಗಳಿಂದ ನಿಂದಿಸಿದಾಗ ಅವರ ಅಭಿಮಾನಿಗಳು ಅಥವಾ ಅವರ ಕಡೆಯವರು ಅಥವಾ ಅವರೇ ಅದನ್ನು ಪ್ರತಿಭಟಿಸಬಾರ್ದ, ಆಕ್ರೋಶ ವ್ಯಕ್ತಪಡಿಸಬಾರ್ದ? ಅದು ಮಾಡಿದ್ದಕ್ಕೆ ಅವರ ವಿರುದ್ಧವೇ ಗುಲ್ಬರ್ಗ್ ಚಲೋ ಅಂತೆ, ಆ ಚಲೋ ಅಂತ ಹೇಳ್ಬಿಟ್ಟು ತಮ್ಮ ಪಟಾಲಂನ ಕಟ್ಕೊಂಡು ಗೊಳೋ ಅಂತ ಅಳೋದು, ನನ್ನ ಮೇಲೆ ಹಲ್ಲೆ ಮಾಡೋದು ಪ್ರಯತ್ನ ಪಟ್ಟರು, ಹಂಗೆ ಮಾಡೋರು ಹಿಂಗೆ ಮಾಡೋರು ಅಂಥೇಳಿ ಏನೇನೋ ಕಥೆಗಳನ್ನು ಹೇಳಿದ್ರೆ ಯಾರಾದ್ರೂ ನಂಬ್ತಾರ? ಎಷ್ಟೊಂದು ವಿಚಿತ್ರ ನಡೀತಿದೆಯಲ್ಲ. ಯಾರು ಯಾರಿಗೆ ಬೈತಾರೋ ಅವ್ರ ವಿರುದ್ಧವೇ ತಾನು ಪ್ರತಿಭಟಿಸೋದಕ್ಕೆ ಹೋಗೋದು. ವಿಚಿತ್ರ 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 ಛಲವಾದಿ ನಾರಾಯಣ ಸ್ವಾಮಿ ಅವರೇ. ಆ ಪದ ಬಳಕೆಗೆ ಮುಂದಿನ ದಿನಗಳಲ್ಲಿ ಜನ ಖಂಡಿತವಾಗ್ಲೂ ಉತ್ತರ ಕೊಡುತ್ತಾರೆ. ಒಬ್ಬ ರಾಜಕಾರಣಿಗೆ ಎಲ್ಲಿ ಉತ್ತರ ಕೊಡಬೇಕು ಅಲ್ಲಿ ಉತ್ತರ ಕೊಟ್ಟಾಗ ಮಾತ್ರ ನಿಮ್ಮ ಸೊಕ್ಕು ಅಡಗಲು ಸಾಧ್ಯ. ನಾಳೆ ಪ್ರಿಯಾಂಕಾ ಖರ್ಗೆ ಅವರೇ, ಛಲವಾದಿ ನಾರಾಯಣ ಸ್ವಾಮಿ ನೀನು ನಾಯಿ ಕಣ, ನೀನು ಹಂದಿ ಕಣ, ಈ ಥರ ಏನಾದರೂ ಬೈದರೆ ಅದನ್ನು ಕೂಡ ನಾವು ಖಂಡಿಸ್ತೇವೆ. ನಾಳೆ ಪ್ರಿಯಾಂಕಾ ಖರ್ಗೆ ಅವರು ನಿಮ್ಮನ್ನು ನಾಯಿ ಅಂತ ಕರೆದಾಗ, ನೀವು ಅದನ್ನು ಪ್ರತಿಭಟಿಸಿದಾಗ, ನಿಮ್ಮ ಬೆಂಬಲಿಗರು ಪ್ರತಿಭಟಿಸಿದಾಗ ಪ್ರಿಯಾಂಕಾ ಖರ್ಗೆ ಗುಲ್ಬರ್ಗ ಚಲೋ, ಕೋಲಾರ ಚಲೋ, ಅದು ಚಲೋ, ಇದು ಚಲೋ ಅಂತ ಹೊರಟ್ಬಿಟ್ಟು ಅಲ್ಲೊಂದು ವೇದಿಕೆ ಕಟ್ಟಿ ಆ ವೇದಿಕೆ ಮೇಲೆ ನಿಂತ್ಕೊಂಡು ಗೊಳೋ ಅಂತ ಹತ್ರೆ ಅದಕ್ಕೇನಾದ್ರು ಅರ್ಥ ಇದೆಯಾ? ಅನರ್ಥ ಅಂತ ಹೇಳ್ತಾರೆ. ನಿಮ್ಮ ಹಿಂಬಾಲಕರನ್ನು ಸೇರಿ ನೀವು ಪ್ರಿಯಾಂಕಾ ಖರ್ಗೆ ವಿರುದ್ಧ ಹೋಗಿ ನಿಂತು ಆಕ್ಷೇಪ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರೋದು ಒಂದು ಶುದ್ಧಾತಿ ಶುದ್ಧ ನಾನ್ಸೆನ್ಸ್ ಅಂತಲೇ ನಾನು ಹೇಳ್ತೀನಿ. ಏನಾಗಿದೆ, ಕರ್ನಾಟಕದಲ್ಲಿ ಒಂದಿಷ್ಟು ರಾಜಾರೋಷವಾಗಿ ಮೋದಿಯನ್ನು ಟೀಕಿಸುವವರ ಪೈಕಿ ಪ್ರಿಯಾಂಕಾ ಖರ್ಗೆ ಹೆಸರು ಮುಂಚೂಣಿಯಲ್ಲಿ ಬರುತ್ತೆ. ಆ ಕಡೆ ಮಲ್ಲಿಕಾರ್ಜುನ್ ಖರ್ಗೆ, ಈ ಕಡೆ ಪ್ರಿಯಾಂಕಾ ಖರ್ಗೆ ನೇರವಾಗಿ ದಲಿತ ಸಮುದಾಯದ ನಾಯಕರು. ಇವ್ರನ್ನ ಬಾಯಿ ಮುಚ್ಚೋದಕ್ಕೆ ಬೇರೆ ಸಮುದಾಯದ ನಾಯಕರನ್ನ ಬಿಟ್ಟರೆ ಏನು ಪ್ರಯೋಜನ ಇಲ್ಲ ಅನ್ನೋದು
ಪೊಲಿಟಿಕಲ್ ಸ್ಟ್ರಾಟಜಿ. ಅದನ್ನು ಚಿಕ್ಕ ಮಕ್ಕಳು ಕೂಡ ಅರ್ಥ ಮಾಡ್ಕೊತಾರೆ. ಹಾಗಾಗಿ ಪ್ರಿಯಾಂಕಾ ಖರ್ಗೆ ಅವರನ್ನು ಹಣಿಯೋದಕ್ಕೆ, ಬಾಯಿ ಮುಚ್ಚೋದಕ್ಕೆ, ಅವರು ಮೋದಿ ಅವರನ್ನು ಅಥವಾ ಯಾರನ್ನೇ ಟೀಕೆ ಮಾಡೋದಕ್ಕೆ ಮುಂದಾಗಬಾರ್ದು ಅಂದರೆ ಅವ್ರದ್ದೇ ಸಮುದಾಯದ ಒಬ್ಬ ವ್ಯಕ್ತಿಯನ್ನು ಮುಂದೆ ಬಿಟ್ಟು ಅವರಿಂದ ನಾಯಿನೋ ಹಂದಿನೋ ಏನಾದರೂ ಹೇಳಿಸ್ಬಿಟ್ಟು ಅವ್ರ ಮುಂದೆ ಯಾವತ್ತೂ ಮಾತಾಡಬಾರ್ದು, ಹಾಗೆ ಮಾಡೋಣ ಅನ್ನುವಂಥ ಸ್ಟ್ರಾಟಜಿಯ ಒಂದು ವಸ್ತು ಅಷ್ಟೇ ಛಲವಾದಿ ನಾರಾಯಣಸ್ವಾಮಿ ಅವರೇ. ನೀವು ಸುಮ್ಮನೆ ಅಂಬೇಡ್ಕರ್ ಹೆಸರುಗಳನ್ನು ತರ್ತೀರಿ, ಅದಾದಮೇಲೆ ಆ ಸಮುದಾಯ ಅನುಭವಿಸಿದ ಯಾತನೆ ನೋವುಗಳನ್ನು ನಾವು ಅನುಭವಿಸ್ತೀವಿ ಅಂತ ಹೇಳ್ತೀರಿ. ಅಂಬೇಡ್ಕರ್ ತತ್ವಗಳೇನು, ನೀವಿರೋ ಪಕ್ಷದ ತತ್ವಗಳೇನು, ಒಂದಕ್ಕೊಂದು ಸಿಂಕು ಆಗಲ್ಲ, ಲಿಂಕು ಆಗಲ್ಲ. ಸುಮ್ಮನೆ ಬಾಬಾ ಸಾಹೇಬರಂಥ ಮಹಾ ನಾಯಕನ ಹೆಸರನ್ನು ಬಳಸ್ಕೊಂಡು ರಾಜಕಾರಣವನ್ನು ಮಾಡ್ತಿದ್ದೀರಿ. ಆತ್ಮವಿಮರ್ಶೆನ ಮಾಡ್ಕೊಳ್ಳಿ. ಸ್ನೇಹಿತರೆ, ಈಗ ಭಾಸ್ಕರ್ ಪ್ರಸಾದ್, BR ಭಾಸ್ಕರ್ ಪ್ರಸಾದ್ ಭಾಳ ದೊಡ್ಡ ದಲಿತ ಹೋರಾಟಗಾರರು. ನನಗೂ ಕೂಡ 10 ವರ್ಷದಿಂದ ಆತ್ಮೀಯರು. ಅವರ ಹೋರಾಟದ ಬದುಕನ್ನು ನಾನು ಭಾಳ ಹತ್ತಿರದಿಂದ ನೋಡ್ಕೊಂಡು ಬಂದಿದ್ದೀನಿ. ಅವ್ರ ಜೊತೆ ಸೇರಿ ಹೋರಾಟಗಳಲ್ಲೂ ಭಾಗಿಯಾಗಿದ್ದೀನಿ. NRCC ಇರ್ಬೋದು, ಅನೇಕ ವೇದಿಕೆಗಳಲ್ಲಿ ನಾವು ಜೊತೆಯಾಗಿ ಭಾಷಣಗಳನ್ನು ಕೂಡ ಮಾಡಿದ್ದೇವೆ. ಅವರು ಸುಮಾರು 84 ದಿನಗಳಿಂದ ಒಳ ಮೀಸಲಾತಿ ಜಾರಿ ಆಗಬೇಕು ಅಂತ ಹೇಳಿಬಿಟ್ಟು ಹೋರಾಟವನ್ನು ನಡೆಸ್ತಿದ್ದಾರೆ. ರಾಜ್ಯಾದ್ಯಂತ ಸುತ್ತಾಡ್ತಿದ್ದಾರೆ. ಇತ್ತೀಚೆಗೆ ಅರಬೆತ್ತಲೆಯಾಗಿ ಪಾದಯಾತ್ರೆ ಕೂಡ ಮಾಡ್ತಾ ಇದ್ದಾರೆ. ನನಗೆ ಅವರ ಹೋರಾಟವನ್ನು ಅನುಮಾನಿಸುವ, ಪ್ರಶ್ನಿಸುವ, ಸ್ಪೆಷಲಿ ಕಾಂಗ್ರೆಸ್ಸಿಗೆ ಸಂಬಂಧಪಟ್ಟಂಥ ಆ ಸಮುದಾಯದ ಕಾರ್ಯಕರ್ತರು, ಹುಡುಗರು, ಬೆಂಬಲಿಗರು, ಅಭಿಮಾನಿಗಳು ಇವರ ಹೋರಾಟವನ್ನು ಅನುಮಾನಿಸುವ, ಅವಮಾನಿಸುವ, ಬೆದರಿಸುವ ಪ್ರಯತ್ನವನ್ನು ಮಾಡಿದಾಗ ಬುಲ್ಶಿಟ್ ಅಂತ ಅನಿಸ್ತು. ನನ್ನ ಇಡೀ ಸಮುದಾಯವೇ ವಿರೋಧಿಗಳ ಜೊತೆ ಕೈ ಜೋಡಿಸಿ ನಿಂತರೂ ನಾನು ತಲೆ ಕೆಡಿಸಿಕೊಳ್ಳುವುದಿಲ್ಲ. ನಾನು ತತ್ವದ ಪರ ನಿಲ್ತೇನೆ, ಅದಕ್ಕೋಸ್ಕರ ಒಬ್ಬಂಟಿಯಾಗಿ ಹೋರಾಡ್ತೇನೆ. ಈ ಮಾತನ್ನು ಹೇಳಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಈಗ ಭಾಸ್ಕರ್ ಪ್ರಸಾದ್ ಅವರು ಹೋರಾಟ ನಡೆಸ್ತಾ ಇರೋದು ಯಾಕೆ? ಒಳ ಮೀಸಲಾತಿ ಜಾರಿ ಮಾಡಿ ಬರೀ ಕಥೆಗಳನ್ನು ಹೇಳ್ತಾ ಇದ್ದೀರಪ್ಪ. ಜಾರಿ ಮಾಡ್ತೀವಿ, ನಾವು ಬಂದರೆ ಮಾಡ್ತೀವಿ, ಬಂದ ಮೇಲೆ ಏನು ಮಾಡ್ತಿದ್ದೀರಿ? ಆಯ್ತು, ಅದ್ರದ್ದು ಪ್ರಯತ್ನಗಳೆಲ್ಲ ನಡೀತಾ ಇದೆ. ಒಳ ಮೀಸಲಾತಿ ಜಾರಿ ಆಗೋವರೆಗೂ ಯಾವುದೇ ಕಾರಣಕ್ಕೂ ನಾವು ಪ್ರಮೋಷನ್ಗಳನ್ನು ಮಾಡೋದಿಲ್ಲ, ಈ ಆಧಾರದಲ್ಲಿ ಬಡ್ತಿ ನೀಡೋದಿಲ್ಲ, ಎಲ್ಲವನ್ನ ಹೇಳ್ತಾನೆ ಸಾವಿರಾರು ಈ ಬಡ್ತಿಯ ಪ್ರಕ್ರಿಯೆಗಳು ನಡೀತಿದ್ದಾವಲ್ಲ, ಪ್ರಮೋಷನ್ಗಳಾಗ್ತಿದ್ದಾವಲ್ಲ. ಮೋಸ ಮಾಡ್ತಾ ಇದ್ದಾರೆ, ಅಷ್ಟೇ ಮೋಸ ಮಾಡ್ತಾ ಇದ್ದಾರೆ. ಇದಾಗಬಾರ್ದು, ಈ ಸಲ ಏನು ಬೇಕಾದ್ರಾಗಲಿ ಒಳ ಮೀಸಲಾತಿ ಜಾರಿ ಆಗಲೇಬೇಕು ಅಂತ ಹೇಳ್ಬಿಟ್ಟು ಕಷ್ಟಪಟ್ಟು ದುಡ್ಡುಗಳನ್ನು ಎಲ್ಲ ಹೊಂದಿಸ್ಕೊಂಡು ಅವ್ರಿವ್ರ ಹತ್ರ ಕೇಳಿಕೊಂಡು ಬಂಗಾರ ಒಡವೆಗಳನ್ನು ಮನೆಗಳನ್ನು ಮಾರ್ಕೊಂಡು ಏನು ಭಾಸ್ಕರ್ ಪ್ರಸಾದ್ ಟೀಮಲ್ಲಿ ಹೋಗ್ತಿದ್ರೆ ಏನೋ ಮಾಡೋಕ್ಕೆ ಕೆಲಸ ಇಲ್ವ ಅವರಿಗೆ? ಎಲ್ಲವನ್ನ ಬಿಟ್ಟು ಸಾಲ ಸೋಲ ಮಾಡ್ಕೊಂಡು ಯಾರಿಗೋಸ್ಕರ ಮಾಡ್ತಿದ್ದಾರೆ? ಇಲ್ಲಿ ಯಾವ ಪಕ್ಷದ ಚಿಂತನೆಗಳು ಬರ್ತಾ ಇದೆ ನಿಮಗೆ? ಯಾವ್ದು ಅಗತ್ಯ ಇದೆ, ಯಾವ್ದು ಅನಗತ್ಯ, ಇದ್ರ ಬಗ್ಗೆ ಕ್ಲಾರಿಟಿ ಬರ್ತಾ ಇಲ್ವಾ? ಇದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಸಿಗ್ತಾ ಇಲ್ವಾ? ಯಾರನ್ನ ಅನುಮಾನಿಸ್ಬೇಕು, ಯಾರನ್ನ ಪ್ರಶ್ನಿಸಬೇಕು? ನಾವು ಯಾಕೆ ಯಾವುದಾದ್ರೂ ಒಂದು ಪಕ್ಷದ ಭಕ್ತರಾಗಬೇಕು, ಯಾವುದಾದ್ರೂ ಒಂದು ಪಕ್ಷದ ನಾಯಕನ ಭಕ್ತರಾಗಬೇಕು? ಸಾಮಾಜಿಕ ಜಾಲತಾಣದಲ್ಲಿ ನೋಡ್ತಾ ಇರ್ತೀನಿ, ನನಗೆ ಭಾಳ ಒಂಥರ ವಿಚಿತ್ರ ಅನ್ಸೋದು. ಬಾಬಾ ಸಾಹೇಬರು ಹಿಂದೆ ಹೇಳಿದ ಮಾತು ಸರಿ ಅಂತ ಅನ್ನಿಸ್ತಿದೆಯಲ್ಲ, ಅದು ಸಾರ್ವಕಾಲಿಕ ಸತ್ಯನಾ? ಈ ಥರದ ಗೊಂದಲಗಳು ಮತ್ತು ಪ್ರಶ್ನೆಗಳು ನನ್ನಲ್ಲಿ ಮೂಡ್ತಾ ಇದ್ವು. ಇದೇ ಥರ ನಿನ್ನೆ ಮೈಸೂರಿನಲ್ಲಿ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿ ಯಾರೋ ಇವರ ಹೋರಾಟವನ್ನು ಹತ್ತಿಕ್ಕೋದಕ್ಕೆ, ತಡೆಯೋದಕ್ಕೆ, ಗಲಾಟೆ ಮಾಡೋದಕ್ಕೆ ಬರ್ತಾರಂತೆ. ಅದಕ್ಕೆ ಪೊಲೀಸರು ಬಂದು ಪರ್ಮಿಷನ್ ತಗೊಂಡು ಹೋರಾಟವನ್ನು ಮಾಡ್ತಾ ಇರುವ, ಪರ್ಮಿಷನ್ ತಗೊಂಡು ಅರಬೆತ್ತಲಾಗಿ ಪ್ರತಿಭಟಿಸುತ್ತಿರುವ ಒಳ ಮೀಸಲಾತಿ ಜಾರಿಗೆ ಒತ್ತಾಯಿಸಿ ಪದೇ ಪದೇ ಹೇಳ್ತೀರಿ, ತಲೆಯಲ್ಲಿ ರಿಜಿಸ್ಟರ್ ಆಗಲಿ. ಇವ್ರನ್ನೇ ತಡೀತಾರೆ. ಯಾರು ಗಲಾಟೆ ಮಾಡೋಕ್ಕೆ ಬರ್ತಾರೆ ಅವ್ರನ್ನ ತಡೆಯ, ಅವ್ರು ಪೊಲೀಸರಿಗೆ ಜೈಕಾರ ಆಗ್ತಾರಂತೆ. ಪೊಲೀಸರು ಯಾರು ಇವರ ಹೋರಾಟವನ್ನು ಹತ್ತಿಕ್ಕೋದಕ್ಕೆ, ತಡೆಯೋದಕ್ಕೆ, ಗಲಾಟೆ ಮಾಡೋದಕ್ಕೆ ಬರ್ತಾರೆ ಅವ್ರ ವಿಚಾರಕ್ಕೆ ಹೋಗೋದಿಲ್ಲ ಅಂತೆ. ಆ ಲೈವ್ಗಳನ್ನು ನೋಡಿದ್ರೆ ನಮ್ಗೆ ಅರ್ಥ ಆಗ್ತದೆ. ಪರ್ಮಿಷನ್ ತಗೊಂಡು ಹೋರಾಟ ಮಾಡೋರಿಗೆ ಪೊಲೀಸರು ರಕ್ಷಣೆ ಕೊಡ್ಬೇಕಲ್ವಾ? ಆ ಹೋರಾಟದ ವಿರುದ್ಧ ಸಂಚು ಮಾಡ್ತಾರೋ, ಗಲಾಟೆ ಮಾಡ್ತಾರೋ, ಯಾವ ಕಾರಣಕ್ಕೆ ಮಾಡ್ತಾರೋ, ಏನು ವಿಚಾರನೋ ಅದ್ರ ಬಗ್ಗೆ ಕ್ಲಾರಿಟಿ ಪರಸ್ಪರ ಅವರವರೇ ಕೊಡ್ಕೋಬೇಕಾಗ್ತದೆ. ಅದೇನು ಬೇಕಾದ್ರೂ ಇರಲಿ. ಯಾರಿಗೆ ರಕ್ಷಣೆ ಕೊಡ್ಬೇಕು ಅವ್ರಿಗೆ ರಕ್ಷಣೆ ಕೊಡೋ ಬದಲು ಇವ್ರನ್ನೇ ಎತ್ತಾಕೊಂಡು ಹೋಗಿ ಇವರನ್ನು ಅರೆಸ್ಟ್ ಮಾಡೋದು, ಇಡೀ ಲೈವ್ ವಿಡಿಯೋ ಅದಕ್ಕೆ ಸಾಕ್ಷಿಗಳನ್ನು ಕೊಡ್ತವೆ. ಏನು ಮಾಡ್ತಿದ್ದೀರಿ? ಯಾವುದೇ ಪಕ್ಷ ಆಗಲಿ, ಈಗ ನಾವು ನೇರವಾಗಿ ಕೋಮುವಾದಿಗಳ ವಿರುದ್ಧ ಅಂತ ನಾವು ಮಾತಾಡ್ತೇವೆ. BJPಯ ತತ್ವ ಆದರ್ಶಗಳು ನಮ್ಗೆ ಇಷ್ಟ ಆಗಲ್ಲಪ್ಪ, ಕಾಂಗ್ರೆಸ್ ಸೆಕ್ಯುಲರ್ ಇದೆ ಅಂತೇಳಿ ಕಾಂಗ್ರೆಸ್ ಪಕ್ಷವನ್ನು ಅದರ ಸಿದ್ಧಾಂತದ ಅಡಿಯಲ್ಲಿ ಬೆಂಬಲಿಸ್ತೀವಿ. ಹಾಗಂತ ಇವರೆಲ್ಲ ಏನೋ ಜಾತ್ಯತೀತ ತತ್ವದ ವಿರೋಧಿಗಳೇ. ಇವ್ರ ಹಕ್ಕನ್ನು ಕೇಳ್ತಾ ಇದ್ದಾರೆ. ಒಳ ಮೀಸಲಾತಿ ಜಾರಿಗೊಳಿಸಿ, ಒಳ ಮೀಸಲಾತಿ ಜಾರಿಗೊಳಿಸಿ.
ಅದಕ್ಕೊಂದು ಸಮಿತಿ ಅಂತೆ, ಅದ್ರದ್ದೊಂದು ರಿಪೋರ್ಟ್ ಅಂತೆ, ಅದು ಸರಿ ಇಲ್ಲ ಅಂತೆ, ಇದು ಸರಿ ಇಲ್ಲ ಅಂತೆ, ಹಾಗಂತೆ ಹೀಗಂತೆ, ನಾಳೆ ಮಾಡ್ತೀವಿ ನಾಡ್ದು ಮಾಡ್ತೀವಿ, ಈ ಕಥೆಗಳೆಲ್ಲ ಬೇಡ, ಜಾರಿ ಮಾಡಿ ಅಂತ ಒತ್ತಾಯ ಮಾಡ್ಕೊಂಡು ಹೋರಾಟ ಮಾಡ್ತಿದ್ದಾರೆ. ಅನೇಕ ರೀತಿಯಲ್ಲಿ ಹೋರಾಟಗಳು ನಡೀತಿದ್ದಾವೆ ಒಳ ಮೀಸಲಾತಿ ಜಾರಿಗೆ ಸಂಬಂಧಪಟ್ಟ ಹಾಗೆ. ಅದರಲ್ಲಿ ಒಂದು ಭಾಗವಾಗಿ ಒಂದು ಕಡೆ ಇವ್ರು ಮಾಡ್ತಾ ಇದ್ದಾರೆ. ಇದನ್ನು ಕಾಂಗ್ರೆಸ್ ವಿರುದ್ಧ ಅಂತ ಯಾಕೆ ಅನ್ಕೋತೀರಿ? ಇದು ಆಡಳಿತದ ವಿರುದ್ಧ ಅಂತ ಯಾಕೆ ಅನ್ಕೋತೀರಿ? ಹಕ್ಕಿನ ಪರ ಅಂತ ಯಾಕೆ ಅನ್ಕೊಳ್ಳಲ್ಲ? ಭಾಸ್ಕರ ಪ್ರಸಾದ್ ಎಲ್ಲ ಉದ್ದಕ್ಕೂ ಮಾಡ್ಕೊಂಡು ಬಂದಿದ್ದು ಜಾತ್ಯತೀತ ತತ್ವದ ಹೋರಾಟಗಳನ್ನೇ ಅಲ್ವಾ? ಇವರ ಭಾಷಣಗಳಿಂದ, ಇವರ ಹೋರಾಟಗಳಿಂದ ಕಾಂಗ್ರೆಸ್ ಪಕ್ಷಕ್ಕೆ ಲಾಭ ಆಗಿದೆ ಅಲ್ವಾ? ನಮ್ಮಗಳ ಹೋರಾಟದಿಂದ, ನಮ್ಮ ಕೋಮುವಾದದ ವಿರುದ್ಧದ ನಡೆಯಿಂದ ಕಾಂಗ್ರೆಸ್ಗೆ ತಾನೇ ಲಾಭ ಆಗೋದು. ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಳ್ಳದಿದ್ರು ಆಯ್ತು, ಕೆಲವೊಮ್ಮೆ ಹೋರಾಟದ ಹೋಗೋದಲ್ಲಿ ಒಂದಿಷ್ಟು ಜನರನ್ನು ಟೀಕಿಸಬೇಕಾಗ್ತದೆ. ಒಂದಿಷ್ಟು ನಮ್ಮ ನಾಯಕರು ಇವರು, ಆಯ್ತು ಎಸ್ ಸಿ ಮಹೋದಯಪ್ಪನವರೇ ಅಥವಾ ಪ್ರಿಯಾಂಕ್ ಖರ್ಗೆ ಅವರೇ, ಇವರು ನಮ್ಮ ಲೀಡರ್ಗಳು, ನಮ್ಮ ಸಮುದಾಯದ ನಾಯಕರು, ಇವರುಗಳಲ್ವಾ ನಮ್ಮ ಹಕ್ಕಿನ ರಕ್ಷಣೆ ಮಾಡಬೇಕಾದವರು, ನಮ್ಮ ಹಕ್ಕಿನ ಪರವಾಗಿ ನಿಲ್ಲಬೇಕಾದವರು, ನಮ್ಮ ಹಕ್ಕಿನ ಪರವಾಗಿ ಗಟ್ಟಿಯಾಗಿ ಧ್ವನಿಯನ್ನು ಎತ್ತಬೇಕಾದವರು, ನಮ್ಮ ಹಕ್ಕಿನ ಪರವಾಗಿ, ನಮ್ಮ ಒಳ ಮೀಸಲಾತಿಗಾಗಿ, ನಮ್ಮ ಸಮುದಾಯದ ಪರವಾಗಿ ಸರ್ಕಾರವನ್ನು ಬೆದರಿಸುವಂತಹ ಸ್ಥಾನದಲ್ಲಿ ನಿಲ್ಲಬೇಕಾದ್ರು ಇವರಲ್ವಾ ಅನ್ನೋ ಒಂದೇ ಒಂದು ಸದರದಿಂದ, ಸಲುಗೆಯಿಂದ ತರಾಟೆಗೆ ತಗೊಳ್ತಾರೆ. ತರಾಟೆಗೆ ತಗೊಳ್ಳೋದನ್ನೇ ನೀವು ವಿರೋಧ, ಶತ್ರುತ್ವ ಅಂತ ಅಂದ್ಕೊಂಡ್ರೆ, ಅದನ್ನೇ ನೆಪ ಮಾಡ್ಕೊಂಡು ಈ ಹೋರಾಟವನ್ನು ಮುಗಿಸ್ತೀನಿ ಅಂತ ಪ್ರಯತ್ನ ಪಟ್ಟರೆ ಅದಕ್ಕೇನಾದ್ರು ಅರ್ಥ ಇದೆಯಾ? ದಯವಿಟ್ಟು ಆತ್ಮವಿಮರ್ಶೆ ಮಾಡಿ ಕೇಳಿ. ಯಾರೂ ಕೂಡ ಸಾಮಾಜಿಕ ನ್ಯಾಯದ ವಿರುದ್ಧವಾಗಿ ನಿಂತ್ಕೊಂಡಿಲ್ಲ. ಇವ್ರು ಯಾರು ಕೂಡ ಸಾಮಾಜಿಕ ನ್ಯಾಯದ ವಿರುದ್ಧ ಅಲ್ವೇ ಅಲ್ಲ. ಅದನ್ನು ಅರ್ಥ ಮಾಡ್ಕೊಳ್ಳದೇ ಇದ್ದರೆ ಬಾಬಾ ಸಾಹೇಬರು ಹೇಳಿದ ಹಾಗೆ, ನನ್ನಿಡೀ ಸಮುದಾಯ ವಿರೋಧಿಗಳ ಜೊತೆ ಕೈ ಜೋಡಿಸಿ ನಿಂತರೋ ನಾನು ತಲೆ ಕೆಡಿಸಿಕೊಳ್ಳೋದಿಲ್ಲ, ನಾನು ತತ್ವದ ಪರ ನಿಲ್ತೇನೆ, ಅದಕ್ಕೋಸ್ಕರ ಒಬ್ಬಂಟಿಯಾಗಿ ಹೋರಾಡ್ತೇನೆ, ಈ ನಿಲುವಾಗಿ ಬಂದುಬಿಟ್ಟು ಇವ್ರ ಹೋರಾಟವನ್ನು ಮುಂದುವರಿಸ್ತಾರೆ. ಅಷ್ಟೇ ಆಗೋದು. ಕಡೆಗೆ ಯಾರು ಸೋಲ್ತಾರೆ, ಇದರಿಂದ ಯಾರಿಗೆ ಅನ್ಯಾಯ ಆಗುತ್ತೆ ಅದರ ಬಗ್ಗೆ ನಿಮಗೆ ಕ್ಲಾರಿಟಿ ಇರಲಿ. ಇನ್ನು ಮುನೀರ್ ಕಾಟಿಬಳ್ಳ ಕಮ್ಯುನಿಸ್ಟ್ ನಾಯಕರು, ದಕ್ಷಿಣ ಕನ್ನಡ. ಇನ್ನು ಅಬ್ದುಲ್ ಸಲಾಂ ಪುತ್ತಿಗೆ ವಾರ್ತಾಭಾರತಿಯ ಸಂಪಾದಕರು. ಕರ್ನಾಟಕದಲ್ಲಿ ಸತ್ಯ ಸುದ್ದಿಯನ್ನು ಪ್ರಸಾರ ಮಾಡುವ ಬಹಳ ನಂಬಿಕೆಯ ಪತ್ರಿಕೆ ವಾರ್ತಾಭಾರತಿ. ಗೋಧಿ ಮೀಡಿಯಾಗಳ ಭರಾಟೆಯಲ್ಲಿ ಸತ್ಯವನ್ನು ಜನರ ಮುಂದಿಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಆ ಪತ್ರಿಕೆ ಮಾಡ್ತಾ ಇದೆ. ಅದೆಷ್ಟೇ ಕಷ್ಟಗಳು ಬಂದರೂ, ಅದೇನೇ ಸವಾಲುಗಳು ಎದುರಾದರೂ ಅವರು ಇವತ್ತಿನವರೆಗೂ ತಗ್ಗಿ ತಲೆಬಾಗಿ ಗೋಧಿ ಮೀಡಿಯಾಗಳಂತೆ ಕೆಲಸ ಮಾಡಲಿಲ್ಲ. ಪುತ್ತೂರಿನಲ್ಲಿ ಡಾಕ್ಟ್ರು ಮತ್ತು ರೋಗಿಗಳ ಮಧ್ಯೆ ಒಂದು ಗಲಾಟೆ ಆಗ್ತದೆ. ಈ ದೇಶದಲ್ಲಿ ಸಹಜವಾಗಿ ನಡೆಯುವಂಥ ಗಲಾಟೆಗಳು ಡಾಕ್ಟ್ರುಗಳು ಮತ್ತು ರೋಗಿಗಳ ನಡುವೆ, ರೋಗಿಗಳ ಮನೆಯವರ ನಡುವೆ. ರೋಗಿಗಳಿಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನಾದೊಂದು ಆಗ್ತದೆ, ಟ್ರೀಟ್ಮೆಂಟ್ ವಿಚಾರದಲ್ಲೋ ಇಲ್ಲೋ ಸಾವು ನೋವಿನ ವಿಚಾರದಲ್ಲೋ ಏನಾಗ್ತದೆ, ಸಹಜವಾಗಿ ಆಕ್ರೋಶಗೊಳ್ಳುವಂತಹ ರೋಗಿಗಳು ಅಥವಾ ರೋಗಿಗಳ ಮನೆಯವರು ಡಾಕ್ಟ್ರುಗಳ ಮೇಲೆ ಮುಗಿಬೀಳ್ತಾರೆ. ನಾವು ಅದನ್ನು ತಪ್ಪು ಅಂತ ಯಾವಾಗಲೂ ಹೇಳ್ತೀವಿ. ಡಾಕ್ಟ್ರು ದುಡ್ಡು ಇಸ್ಕೊತಾರೋ, ಬಿಸ್ನೆಸ್ ಮಾಡ್ತಾರೋ, ಏನು ಮಾಡ್ತಾರೋ, ಆದರೆ ರೋಗಿಯ ಜೀವ ಉಳಿಸೋದಕ್ಕೆ, ಅವರ ಆರೋಗ್ಯ ಸುಧಾರಿಸೋದಕ್ಕೆ ಕೆಲಸ ಮಾಡ್ತಾರೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನಾದೊಂದು ಆಗಿಬಿಡುತ್ತದೆ. ಏನು ಡಾಕ್ಟ್ರೇನು ನಿಜವಾಗ್ಲೂ ದೇವರ ರೂಪ ಏನೋ ಅಲ್ವಲ್ಲ. ನಂಬಿಕೆ ಇದ್ದರೆ ನಮ್ಮ ಕತೆ ಬೇರೆ. ಕೇವಲ ಹೀಗೆಲ್ಲ ಮಾಡಿಬಿಟ್ಟು ಜೀವನವನ್ನು ತೆಗೆಯೋದು ಅಥವಾ ಜೀವ ಉಳಿಸೋದು ಮಾಡೋದಕ್ಕೆ ಏನೋ ಒಂದು ಕಾಯಿಲೆ ಬಾಧಿಸಿರುತ್ತೆ, ಅದನ್ನು ಶಮನ ಮಾಡೋದಕ್ಕೆ ಪ್ರಯತ್ನವನ್ನು ಪಡ್ತಾರೆ. ಆಗದೇ ಇದ್ದಾಗ ಅನಾಹುತಗಳಾಗ್ತವೆ. ಅದಕ್ಕೆ ಡಾಕ್ಟ್ರನ್ನ ಹೊಣೆ ಮಾಡೋದಿದೆಯಲ್ಲ, ಶುದ್ಧ ನಾನ್ಸೆನ್ಸ್ ಇದು. ಎಲ್ಲಿ ಗಲಾಟೆ ಆದರೂ ಅದನ್ನು ನಾನು ಹೇಳ್ತಾ ಬರ್ತೀನಿ. ಹಾಗೆ ಕೆಲವು ಸಲ ಕೆಲವು ಆಸ್ಪತ್ರೆಗಳಲ್ಲಿ ರೋಗಿಗಳು ಡೆತ್ ಆಗಿಬಿಡ್ತಾರೆ. ಡೆತ್ ಆದರೂ ಕೂಡ ಬಾಡಿನ ಕೊಡಲ್ಲ, ಫುಲ್ಲು ಬಿಲ್ ಸೆಟ್ಲ್ ಮಾಡಿನೇ ಕಳಿಸ್ತಾರೆ. ದುಡ್ಡು ಫುಲ್ಲು ಸೆಟ್ಲ್ಮೆಂಟ್ ಮಾಡು, ಎಷ್ಟು ಬಿಲ್ ಆಗಿದೆ, 5 ಲಕ್ಷ ಆಗಿದೆ, 10 ಲಕ್ಷ ಆಗಿದೆ, ಪೂರ್ತಿ ಕ್ಲಿಯರ್ ಮಾಡಿದೆ ಆ ಡೆಡ್ ಬಾಡಿನೇ ಕೊಡಲ್ಲ ಅನ್ನುವಂಥ ಘಟನೆಗಳು ಸಿಕ್ಕಾಪಟ್ಟೆ ನಡೀತವೆ. ಅಲ್ಲೆಲ್ಲ ಸಿಕ್ಕಾಪಟ್ಟೆ ಗಲಾಟೆಗಳಾಗ್ತವೆ. ನನಗೂ ಸುಮಾರು ಸಲ ಫೋನ್ ಬರುತ್ತೆ, ಸರ್ ಸ್ವಲ್ಪ ಹೇಳಿ ಅಂತ. ನಾನು ಹೇಳ್ತೀನಿ, ಭಾಳ ಕಷ್ಟಪ್ಪ, ಸರ್ಕಾರನೇ ಅವ್ರ ಬೆಂಬಲಕ್ಕಿದೆ, ಈ ವಿಚಾರದಲ್ಲಿ ಸಹಾಯ ಮಾಡೋದು ಕಷ್ಟ ಅಂತ. ಸರ್ಕಾರ ಒಂದು ಕಾನೂನನ್ನ ತರಬೇಕಾಗ್ತದೆ. ಅದು ಯಾವುದೇ ಹಾಸ್ಪಿಟ್ಲ್ ಆಗಲಿ, ಅದೇನೇ ಇರಲಿ, ರೋಗಿ ಸತ್ತು ಹೋದರೆ ಫುಲ್ ಬಿಲ್ ಕ್ಲಿಯರ್ ಮಾಡದೆ ಬಾಡಿ ಕೊಡಲ್ಲ ಅನ್ನುವಂಥ ಆ ಒಂದು ಕ್ರೌರ್ಯದ ನೀತಿ ನ್ಯಾಯ ಇರುತ್ತಲ್ಲ, ಅದಕ್ಕೆ ಕಡಿವಾಣ ಹಾಕಬೇಕು. ರೋಗಿ ಏನಾದರೂ ಆಸ್ಪತ್ರೆಯಲ್ಲಿ ತೀರ್ಕೊಂಡ್ರೆ ಅದೆಷ್ಟೇ ಬಿಲ್ ಇರಲಿ ಅದು ಮನ್ನಾ ಕಳಿಸ್ತಾ ಇರಬೇಕು ಬಾಡಿ. ಈ ಥರದ ಕಾನೂನು ತರಬೇಕು. ಇದ್ರ ಬಗ್ಗೆ ನಾನು ಇನ್ನೊಂದು ಸಲ ಮಾತಾಡ್ತೀನಿ. ಅದೇ ರೀತಿಯಲ್ಲಿ ರೋಗಿಗಳು ಮತ್ತು ವೈದ್ಯರ ನಡುವೆ ವಾಗ್ವಾದ, ಗಲಾಟೆಗಳು ಸಾಮಾನ್ಯ, ತೀರಾ ಸಾಮಾನ್ಯ. ಇಡೀ ದೇಶದಲ್ಲಿ, ಇಡೀ ಪ್ರಪಂಚದಲ್ಲೇ ನಡೀತಾ ಇರ್ತದೆ. ನಾವು ಅನೇಕ ಈ ಥರದ ಘಟನೆಗಳನ್ನು ನೋಡ್ಕೊಂಡು ಬಂದಿದ್ದೀವಿ. ಪುತ್ತೂರಿನಲ್ಲಿ ಅದೇ ಥರ ಒಬ್ಬರು ವೈದ್ಯರು ಮತ್ತು ಒಬ್ಬಳು ತಾಯಿ, ಅವ್ರ ನಡುವೆ ಏನೋ ಒಂದು ವಿಚಾರದಲ್ಲಿ ಗಲಾಟೆ ಆಗ್ತದೆ.
ಇಮಿಡಿಯೇಟ್ ಆಗಿ ವೈದ್ಯರ ಸಂಘ ಇದರ ವಿರುದ್ಧ ಹೋರಾಟವನ್ನು ಮಾಡುತ್ತೆ. ಅಲ್ಲಿಗೆ ಸಂಘ ಪರಿವಾರದ ಮುಖಂಡ ಅರುಣ್ ಪುತ್ತಿಲ ಬರ್ತಾರೆ. ನೋಡ್ತಾ ಇದ್ದ ಹಾಗೆ ವೈದ್ಯ ಹಿಂದೂ, ಗಲಾಟೆ ಮಾಡೋರು ಮುಸ್ಲಿಂ, ಹಿಂದೂ ಮುಸ್ಲಿಂ ಅನ್ನೋ ಕಾನ್ಸೆಪ್ಟ್ ತರ್ತಾರೆ. ಬಹಳ ಅಪಾಯಕಾರಿ ಬೆಳವಣಿಗೆ ಇದನ್ನು ತರಬಾರ್ದು. ದೇಶದಲ್ಲಿ ಎಲ್ಲ ಕಡೆ ಸಾಮಾನ್ಯವಾಗಿ ನಡೆಯುತ್ತೆ, ನಡಿಬಾರ್ದು ಅಂತ ನಾವು ಹೇಳ್ತೀವಿ. ನಡಿಬಾರ್ದಪ್ಪ, ಎಲ್ಲ ವಿಚಾರದಲ್ಲೂ ವೈದ್ಯರನ್ನು ಟಾರ್ಗೆಟ್ ಮಾಡ್ಕೊಂಡು ಹೋಗಬಾರ್ದು. ಕೆಲವೊಮ್ಮೆ ಎಡವಟ್ಟುಗಳಾಗ್ತವೆ, ಅಥವಾ ಕೆಲವೊಂದು ಸಲ ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನೊಂದು ಆಗ್ತದೆ. ಎಲ್ಲದಕ್ಕೂ ವೈದ್ಯರನ್ನು ಹೊಣೆ ಮಾಡಬಾರ್ದು. ಅವರೇನು ದೇವ್ರು ಅಂತ ಕರಿತೀರಪ್ಪ, ಹಾಗಂತ ಪವರ್ಫುಲ್ ದೇವರೇನಾ? ಅಲ್ವಲ್ಲ. ಈ ಥರ ವಾದ ಮಾಡ್ತೀವಿ ನಾವು, ಅದನ್ನು ಅವಾಗಿಂದ ಹೇಳ್ತಾ ಇದ್ದೀನಿ. ಆದರೆ ಈ ಸಂಘರ್ಷ, ಈ ಗಲಾಟೆಯನ್ನು ತಗೊಂಡು ಹೋಗಿ ನೀವು ಹಿಂದೂ ಮುಸ್ಲಿಂ ಅಂತ ಹೇಳ್ಬಿಟ್ಟು ಮಾಡಿದ್ರೆ ತಪ್ಪಲ್ವಾ? ಇದನ್ನು ಮುನೀರ್ ಕಾಟಿಬಳ್ಳ ಕಮ್ಯುನಿಸ್ಟ್ ಲೀಡ್ರು ಖಂಡಿಸ್ತಾರೆ. ಇದನ್ನು ಹೇಳ್ತಾರೆ, ನಾನೇನು ಹೇಳ್ದೆ ಅದನ್ನೇ ಹೇಳ್ತಾರೆ. ತೀರಾ ಈ ವೈದ್ಯರ ರೋಗಿಗಳ ಗಲಾಟೆಗೆಲ್ಲ ಧರ್ಮದ ಬಣ್ಣ ಬಳಿಬಾರ್ದು ಅಂತಾರೆ. ಅದನ್ನು ವಾರ್ತಾಭಾರತಿ ಪತ್ರಿಕೆ ಪ್ರಕಟ ಮಾಡುತ್ತೆ. ಈಗ ವೈದ್ಯರ ಸಂಘ ವಾರ್ತಾಭಾರತಿ ಪತ್ರಿಕೆ ಸಂಪಾದಕರಾದಂಥ ಅಬ್ದುಲ್ ಸಲಾಂ ಪುತ್ತಿಗೆ ಹಾಗೂ ಮುನೀರ್ ಕಾಟಿಬಳ್ಳ ಮೇಲೆ ಎಫ್ಐಆರ್ ಹಾಕಿದ್ದಾರೆ. ತಪ್ಪಲ್ವಾ? ಮುನೀರ್ ಕಾಟಿಬಳ್ಳವರ ಕೆಲವು ವಿಚಾರದ ಬಗ್ಗೆ ನಮಗೆ ತಕರಾರಿದೆ. ಅವರ ಹಿರಿತನ, ಅವರ ಅನುಭವ, ಅವರ ಅರ್ಪಣೆ ಹೋಲಿಕೆ ಮಾಡಿದ್ರೆ ನಮ್ದು ಏನೂ ಅಲ್ಲ ಅಂತಲೇ ಇಟ್ಕೊಳ್ಳಿ. ತಕರಾರು ಏನೇ ಇರಲಿ, ಆದರೆ ಹೋರಾಟದ ಉದ್ದೇಶ ಒಂದೇ, ಗುರಿ ಒಂದೇ: ಸಮಾನತೆ, ಸಾಮಾಜಿಕ ನ್ಯಾಯ, ಸೌಹಾರ್ದತೆ. ಇದನ್ನು ಬಿಟ್ಟು ಅವರು ಮಾತಾಡೋಲ್ಲ, ನಾವು ಮಾತಾಡಲ್ಲ. ಹಾಗಾಗಿ ಒಂದು ಒಳ್ಳೆ ಧ್ವನಿಯನ್ನು, ಒಂದು ಗಟ್ಟಿ ಧ್ವನಿಯನ್ನು ಟಾರ್ಗೆಟ್ ಮಾಡಲಾಗಿದೆ ಇಲ್ಲಿ. ಇಷ್ಟೇ ಸತ್ಯ. ಏನು ಹೇಳಿದರೆ, ವೈದ್ಯರ ರೋಗಿಗಳ ನಡುವಿನ ಗಲಾಟೆಗೆ ಧರ್ಮದ ಬಣ್ಣ ಬಳಿಬಾರ್ದು, ಇದಕ್ಕೆ ಹೆಂಗ್ರಿ ಎಫ್ಐಆರ್ ಹಾಕ್ತೀರಿ? ಪೊಲೀಸ್ ಠಾಣೆಯಲ್ಲಿ ಇದೇನೋ ಎಫ್ಐಆರ್ ಹಾಕೋ ಕಾನ್ಸೆಪ್ಟ್ ಅಲ್ಲ ಅಂತ ಹೇಳ್ಬಿಟ್ಟು NCR ಹಾಕಿರ್ತಾರೆ. ಅದಾದಮೇಲೆ ಅವರು PLನ ಹಾಕಿ ಎಫ್ಐಆರ್ ಮಾಡಿದ್ದಾರೆ ಅನ್ನೋದು ನಮಗೆ ಬಂದಿರೋ ಮಾಹಿತಿ. ವಿ ಸ್ಟ್ಯಾಂಡ್ ವಿತ್ ಕಾಟಿಬಳ್ಳ, ವಿ ಸ್ಟ್ಯಾಂಡ್ ವಿತ್ ಅಬ್ದುಲ್ ಸಲಾಂ ಪುತ್ತಿಗೆ. ಈ ವಿಡಿಯೋದ ಆರಂಭದಲ್ಲಿ ವಿ ಸ್ಟ್ಯಾಂಡ್ ವಿತ್ ಪ್ರಿಯಾಂಕ್ ಖರ್ಗೆ, ವಿ ಸ್ಟ್ಯಾಂಡ್ ವಿತ್ BR ಭಾಸ್ಕರ್ ಪ್ರಸಾದ್. ಸಾಮಾಜಿಕ ನ್ಯಾಯದ ಪರವಾಗಿರುವಂಥ ವ್ಯಕ್ತಿಗಳನ್ನು ಷಡ್ಯಂತ್ರದಿಂದ, ಪಿತೂರಿಯಿಂದ ಮುಗಿಸುವಂಥ ಪ್ರಯತ್ನ ಮಾಡ್ತಿದ್ದಾರಲ್ಲ, ಅದರ ವಿರುದ್ಧ ನಾವೆಲ್ಲರೂ ನಿಲ್ಲಬೇಕಾಗಿದೆ, ಪ್ರತಿಭಟಿಸಬೇಕಾಗಿದೆ. ವಿ ಸ್ಟ್ಯಾಂಡ್ ವಿತ್ ಸಾಮಾಜಿಕ ನ್ಯಾಯ. ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತೇನೆ. ನಮಸ್ಕಾರ. ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗೆ ಜಾಯ್ನ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನನ್ನ ಯುಕ್ತಿಗೆ ನಿಮ್ಮ ಶಕ್ತಿಯೇ ಶ್ರೀರಕ್ಷೆ.